ಮಾರ್ಚ್ 9ಕ್ಕೆ ಅಲಗೇರಿ ಮಂಡ್ರಿಯಲ್ಲಿ ಧೀರ ದಿವರ ಸಂಘದ ವತಿಯಿಂದ ಸುಗ್ಗಿ ಹಬ್ಬ. ಹೊಸನಗರ ತಾಲೂಕಿನ ಬಟ್ಟೆಮಲ್ಲಪದ ಧೀರ ದಿವಾರ ಸಂಘದ ಮೊದಲ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಇದೇ ಮಾರ್ಚ್ 9ರಂದು ಅಲಗೇರಿ ಮಂಡ್ರಿಯ ಚೆನ್ನಮ್ಮಾಜಿ ಪ್ರೌಢಶಾಲಾ ಆವರಣದಲ್ಲಿ ಕುಲ ಬಾಂಧವರಿಗಾಗಿ ವಿಶೇಷ ಪರಿಕಲ್ಪನೆಯ ಸುಗ್ಗಿ ಹಬ್ಬ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಮಾಕನಕಟ್ಟೆ ಗಣಪತಿ ತಿಳಿಸಿದರು. ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸುಮಾರು 26 ಪಂಗಡ ಒಳಗೊಂಡ ಧೀವರ ಸಮಾಜದ ಸಂಘಟನಾತ್ಮಕ ಸಾಂಸ್ಕೃತಿಕ ಚಟುವಟಿಕೆಯ ಕಾರ್ಯಕ್ರಮ ಇದಾಗಿದ್ದು, ಸಮುದಾಯದ ಅಳಿವಿನಂಚಿನ ಜನಪದ ಕ್ರೀಡೆಗಳು, ಹಾಸ್ಯ, ಚಿತ್ತಾರ, ಹಬ್ಬ ಹರಿದಿನಗಳು ಸೇರಿದಂತೆ ದೇವರ ಜನಾಂಗದ ಮಹತ್ವ ಸಾರುವ ವಿಶಿಷ್ಟ ಕಾರ್ಯಕ್ರಮ ಇದಾಗಿದೆ. ಅಂಟಿಗೆ ಪಿಂಟಿಗೆ, ಕೋಲಾಟ, ದೇವರ ಸಾಂಸ್ಕೃತಿಕ ಉಡುಗೆ ತೊಡುಗೆ, ಸೋಬಾನೆ ಪದ, ಭೂಮಿ ಹುಣ್ಣಿಮೆ ಕೊಕ್ಕೆ ಪ್ರದರ್ಶನ ಸೇರಿದಂತೆ ಸಮುದಾಯದ ಸಂಸ್ಕೃತಿಯನ್ನು ಇಂದಿನ ಜನಾಂಗದ ಯುವ ಸಮೂಹಕ್ಕೆ ಪರಿಚಯಿಸುವುದು ಸುಗ್ಗಿ ಹಬ್ಬದ ಮೂಲ ಉದ್ದೇಶ ಎಂದರು. ಪಕ್ಷಾತೀತವಾಗಿ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲರೂ ಒಗ್ಗೂಡಿ ಕಾರ್ಯಕ್ರಮ ಯಶಸ್ವಿಗೆ ಶ್ರಮಿಸಬೇಕೆಂದರು. ಇದೇ ಸಂದರ್ಭದಲ್ಲಿ ವಿಶ್ವದಲ್ಲೇ ಮೊದಲ ಬಾರಿಗೆ ಒಂದೇ ದಿನ 2 ಗೌರವ ಡಾಕ್ಟರೇಟ್ ಪದವಿ ಪುರಸ್ಕೃತರಾದ ರಾಜ್ಯದ ಹಿರಿಯ ರಾಜಕೀಯ ಮುತ್ಸದ್ದಿ ಮಾಜಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಅವರಿಗೆ ಅದ್ದೂರಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ವಿಶೇಷ ಆಹ್ವಾನಿತರಾಗಿ ಸಚಿವ ಮಧು ಬಂಗಾರಪ್ಪ, ಶಾಸಕ ಭೀಮಣ್ಣ ನಾಯಕ್, ಮಾಜಿ ಶಾಸಕರಾದ ಬಿ ಸ್ವಾಮಿರಾವ್, ಡಾಕ್ಟರ್ ಜಿಡಿ ನಾರಾಯಣಪ್ಪ, ಮಾಜಿ ಸಚಿವ ಹರತಾಳು ಹಾಲಪ್ಪ, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಇತಿಹಾಸ ಸಂಶೋಧಕ ಮಧು ಗೋವಿಂದರಾವ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಾಲಗೋಡು ರತ್ನಾಕರ, ಖ್ಯಾತ ವಕೀಲ ಡಿಎನ್ ಹಿರಿಯಪ್ಪ, ಸಮಾಜದ ಹಿರಿಯ ಮುಖಂಡ ಹಿರಿಯಪ್ಪ ಹುಡ್ಲಿಕೇವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಿಟ್ಟೂರು ಶ್ರೀ ನಾರಾಯಣ ಗುರು ಮಹಾ ಸಂಸ್ಥಾನದ ಪೀಠಾಧ್ಯಕ್ಷ ಶ್ರೀ 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 ರೇಣುಕಾನಂದ ಸ್ವಾಮೀಜಿಯವರು ಕಾರ್ಯಕ್ರಮದ ದೇವಿಯ ಸಾನ್ನಿಧ್ಯ ವಹಿಸಲಿದ್ದು, ಸಾರಗನ ಜಡ್ಡು ಶ್ರೀ ಕ್ಷೇತ್ರ ಕಾರ್ತಿಕೇಯ ಪೀಠಾಧ್ಯಕ್ಷ ಶ್ರೀ ಶ್ರೀ ಯೋಗೇಂದ್ರ ಅವಧೂತರು ಹಾಗೂ ಸಿಗಂದೂರು ಶ್ರೀ ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪ ಉಪಸ್ಥಿತರಿರುವರು. ಸುಗ್ಗಿ ಹಬ್ಬ ಕಾರ್ಯಕ್ರಮವನ್ನು ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೆಳ್ಳೂರು ಉದ್ಘಾಟಿಸಲಿದ್ದು, ಸಂಘದ ಅಧ್ಯಕ್ಷ ಗಣಪತಿ ಮಕ್ಕನಕಟ್ಟೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ದೇವರ ಜನಾಂಗದ ವೈಶಿಷ್ಟ್ಯ ಪೂರ್ಣ ಸುಗ್ಗಿ ಹಬ್ಬದ ಸಮುದಾಯದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕೋರಿದ್ದಾರೆ. ಸುಮಾರು 5,000 ಜನದ ನಿರೀಕ್ಷೆ ಇದ್ದು, ಭೋಜನ ವ್ಯವಸ್ಥೆ ಸಹ ಕಲ್ಪಿಸಲಾಗಿದ್ದು, ಜನಾಂಗದ ಪ್ರತಿಭಾವಂತ ಪ್ರತಿಭೆಗಳಿಗೆ ಪುರಸ್ಕಾರ ಸಹ ಹಮ್ಮಿಕೊಳ್ಳಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಗೌರವಾಧ್ಯಕ್ಷ ಉದಯ್ ನಾಯಕ್, ಉಪಾಧ್ಯಕ್ಷ ರಮೇಶ್ ಕಾಡಳ್ಳಿ, ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಅತ್ತಿಗಾರ್, ಕಾರ್ಯದರ್ಶಿ ಕುಮಾರ ಕೋಗ್ರೋ, ಸಹ ಕಾರ್ಯದರ್ಶಿ ಕಾಫಿ ಮಹೇಶ್, ನಿರ್ದೇಶಕರಾದ ನಂಜಾವಳಿ ನರಿ ರವಿ, ಹಿಲಗೋಡು ಮಂಜಪ್ಪ, ದೇವರ ಹೊನ್ನೆಕೊಪ್ಪ ಶೇಖರಪ್ಪ, ಘಂಟಿನಕೊಪ್ಪ ಸಂತೋಷ ಕುಮಾರ್, ಗದ್ದೆಮನೆ ಸಚಿನ್ ಕುಮಾರ್, ಹಾರತಾಳು ಶಶಿಕುಮಾರ್, ಕತ್ರಿಕೊಪ್ಪ ಶಿವಕುಮಾರ್, ಗೂಡೋಡಿ ರಾಘವೇಂದ್ರ, ಹುರಕ್ಕಿ ಲಕ್ಷ್ಮಣ, ಹರಗೋಡಿ ರಾಘವೇಂದ್ರ, ನಂಜಾವಳ್ಳಿ ಮಂಜುನಾಥ ಕಿಪ್ಪಡಿ, ದಣಂದೂರು ಕುಮಾರ್ ಮಂಡಿ ಮೊದಲಾದವರು ಇದ್ದರು. ನಾವು ಧೀರ ದೇವರ ಸಂಘ ಬಟ್ಟೆಮಲ್ಲಪ್ಪ ಈ ಸಂಘಟನೆ ವತಿಯಿಂದ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ದಿನಾಂಕ 9/3/2025 ಭಾನುವಾರ ದಿವಸ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಸುಗ್ಗಿ ಹಬ್ಬ ಅನ್ನುವ ಹೆಸರಿನಲ್ಲಿ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಗ್ರಾಮೀಣ ಭಾಗದಲ್ಲಿ ನಮ್ಮ ಸಮಾಜದ ಬಹುಸಂಖ್ಯಾತರಿದ್ದೀವಿ. ಇಲ್ಲಿವರೆಗೂ ಸಂಘಟನಾತ್ಮಕವಾಗಿ ಯಾವುದೇ ರೀತಿಯಲ್ಲಿ ನಾವು ಮುಂದುವರಲಿಕ್ಕೆ ಕೆಲವೊಂದು ಕಾರಣಗಳಿಂದಾಗಿ ಆಗಿರಲಿಲ್ಲ. ಅದಕ್ಕೋಸ್ಕರ 1 ವರ್ಷದ ಹಿಂದೆ ನಾವೆಲ್ಲ ಕೂತು ಒಂದು ತೀರ್ಮಾನಕ್ಕೆ ಬಂದ್ವಿ. ಗ್ರಾಮೀಣ ಭಾಗದಲ್ಲಿ ನಮ್ಮ ಜನ ಸಂಘಟಿತರಾಗಬೇಕು ಅಂತ ಹೇಳಿ ಧೀರ ದೇವರ ಸಂಘ ಅಂತ ಸ್ಟಾರ್ಟ್ ಮಾಡಿದ್ವಿ.
ಅದು 1 ವರ್ಷ ಆಯಿತು. ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಮುಂದುವರ್ಸ್ಕೊಂಡು ಬಂದ್ವಿ. ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಮೇಯ್ನ್ ಪ್ರೇರಣೆ ಆಗಿದ್ದು ಕಾಗೋಡು ತಿಮ್ಮಪ್ಪನವರು. ಇವಾಗ ಅವ್ರಿಗೆ 2 ಯೂನಿವರ್ಸಿಟಿಯಿಂದ ಡಾಕ್ಟ್ರೇಟ್ ಬಂದಿದೆ. ನಾವು ಸಮಾವೇಶದ ಜೊತೆಗೆ ಈ ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅಂಥೇಳಿ ಎಲ್ಲರೂ ಮಾಡಿದ್ವಿ. ಅದೇ ರೀತಿ ನಮ್ಮ ಸಮಾಜದಲ್ಲಿ ತುಂಬ ಜನ ಮುಖಂಡರಿದ್ದಾರೆ. ಬಂಗಾರಪ್ಪನವ್ರ ನಂತರ ಶಕ್ತಿಯುತವಾಗಿ ಮತ್ತು ನಮ್ಮ ಜನಾಂಗಕ್ಕೆ ಶಕ್ತಿ ತುಂಬಿದಂಥ ನಾಯಕರು ಅಂದರೆ ಕಾಗೋಡು ತಿಮ್ಮಪ್ಪನವರು. ಬಂಗಾರಪ್ಪನವ್ರಿಗೆ ನಾವು ಸನ್ಮಾನ ಮಾಡಲಿಕ್ಕಾಗಿಲ್ಲ. ಇವತ್ತು ಕಾಗೋಡು ತಿಮ್ಮಪ್ಪನವರು ವಯಸ್ಸಾಗಿದೆ, ಹಿರಿಯರಿದ್ದಾರೆ. ಅವರಿಗೆ ಈ ಸನ್ಮಾನ ಮಾಡೋದ್ರ ಮುಖಾಂತರ ನಮ್ಮ ಸಂಘಟನೆಗೆ ಒಂದು ಶಕ್ತಿ ಕೊಡಬೇಕು. ಜೊತೆಗೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಮುಖಂಡರನ್ನ ಒಂದೇ ವೇದಿಕೆಯಲ್ಲಿ ಕೂರಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಮಧು ಬಂಗಾರಪ್ಪನವರು, ಹಾಗೆ ಬಿ ಸ್ವಾಮಿರವರು, ಕಾಗೋಡು ನಾರಾಯಣಪ್ಪನವರು ಮತ್ತು ಭೀಮಾ ನಾಯಕರು, ಕುಮಾರ್ ಬಂಗಾರಪ್ಪ, ಮಧು ಬಂಗಾರಪ್ಪ, ಗೋಪಾಲಕೃಷ್ಣ ಬೇಡೂರು, ಹಾರ್ತಾಳ್ ಹಾಲಪ್ಪ, ಕಲ್ಗೋಡು ರತ್ನಾಕರ, ಇವ್ರನ್ನೆಲ್ಲ ಒಂದೇ ವೇದಿಕೆಯಲ್ಲಿ ಬರೋ ಹಾಗೆ ಮಾಡಿ ಪ್ರತಿಯೊಬ್ಬರನ್ನು ಗೌರವಿಸುವಂಥ ಕೆಲಸ ಮಾಡೋದ್ರ ಜೊತೆಗೆ ಸಂಘಟನೆಗೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದೀವಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೀವರದ ಸಂಪ್ರದಾಯ ಏನಿದೆ ಅದು ಎಲ್ಲೋ ಒಂದು ಕಡೆ ನಶಿಸಿ ಹೋಗ್ತಾ ಇದೆ. ಅದನ್ನು ಸುಗ್ಗಿ ಹಬ್ಬ ಅನ್ನೋ ಹೆಸರಿನ ಮುಖಾಂತರ ಆ ವೇದಿಕೆಯಲ್ಲಿ ನಮ್ಮ ಸಂಪ್ರದಾಯದ ಕೆಲವೊಂದು ಕಾರ್ಯಕ್ರಮಗಳಿದ್ದಾವೆ. ಸೊಬನೆ ಪದ, ಅಂಟಿಕೆ ಪಿಂಟಿಕೆ ಹಾಡು, ಕೋಲಾಟ, ಡೊಳ್ಳು ಕುಣಿತ ಇವುಗಳನ್ನು ಸಹ ಆಯೋಜನೆ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಇವತ್ತು ದೀವರು ಅಂದರೆ ಮುಖ್ಯವಾಗಿ ಅವರು ಕೃಷಿಕ ಕುಟುಂಬದಿಂದ ಬಂದವರು. ಅದಕ್ಕೂ ಮೊದಲೇ ಸೈನಿಕರಾಗಿದ್ದರು. ಯಾವಾಗ ಈಗ ಪ್ರಜಾಪ್ರಭುತ್ವ ಬಂತು, ಆ ಸೈನಿಕ ವೃತ್ತಿಯನ್ನು ತ್ಯಜಿಸಿ ಕೃಷಿ ವೃತ್ತಿಯನ್ನು ಆರಂಭ ಮಾಡಿದ್ರು. ಕಾಡಿನಲ್ಲೇ ಜಾಸ್ತಿ ವಾಸ ಆಗಿರ್ತಿತ್ತು. ಇವತ್ತು ಆ ಎಲ್ಲ ಏನು ನೇಗಿಲು ಇರ್ಬೋದು, ಕೊರಡು ಇರ್ಬೋದು, ಕೂರಿಗೆ ಇರ್ಬೋದು, ಯಾವುದೂ ಕೂಡ ಇವತ್ತು ನಮ್ಮ ಮುಂದಿನ ನೆಕ್ಸ್ಟ್ ಜನ್ರೇಷನ್ಗೆ ಅದ್ರ ಬಗ್ಗೆ ಪರಿಚಯನೇ ಇಲ್ಲ. ಅದನ್ನೆಲ್ಲ ಪರಿಚಯಿಸುವಂಥ ಕಾರ್ಯಕ್ರಮವನ್ನು ಮಾಡಬೇಕು. ಮತ್ತು ನಮ್ಮ ಜನಾಂಗದಲ್ಲಿ ಕೆಲವೊಂದು ಸಾಂಪ್ರದಾಯಿಕ ಹಬ್ಬಗಳಿದೆ. ಅದಂದರೆ ಅದ್ರ್ಯಾಮಳೆ ಹಬ್ಬ, ಸ್ವಾಣೆ ಅಜ್ಜಿ ಹಬ್ಬ, ಹೀಗೆ ಸುಮಾರು ಹಬ್ಬಗಳನ್ನು, ಕೂರಿಗೆ ಹಬ್ಬ, ಈ ಥರದ ಸುಮಾರು ಬಲಿಂದ್ರ ಹಬ್ಬ, ಈ ಎಲ್ಲ ಹಬ್ಬದ ಪರಿಚಯನೂ ಕೂಡ ಈ ಸುಗ್ಗಿ ಹಬ್ಬದಲ್ಲಿ ಜನತೆಗೆ, ನಮ್ಮ ಸಮುದಾಯಕ್ಕೆ ತೋರಿಸ್ಕೊಡ್ಬೇಕು ಅನ್ನೋ, ಈಗಿನ ಜನ್ರೇಷನ್ಗೆ ತೋರಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸುಗ್ಗಿ ಹಬ್ಬನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಸುಮಾರು 1500 ಮನೆಗಳಿಗೆ ಕರಪತ್ರಗಳನ್ನು ಗೌರವಯುತವಾಗಿ ಕೊಟ್ಟು ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ವಿ. ನಮ್ಮ ಪ್ರಕಾರ ಒಂದು 4,500 5,000 ನಮ್ಮ ಕುಲಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಸಾಧ್ಯತೆ ಜಾಸ್ತಿ ಇದೆ. ಇವತ್ತು ಪ್ರೆಸ್ ಮೀಟನ್ನು ಕರೆದಿರೋ ಉದ್ದೇಶ ಏನು ಅಂದರೆ, ಈಗ ಫಿಸಿಕಲಿ ನಾವು ಅವ್ರ ಮನೆಯನ್ನು ತಲುಪಿದ್ದೀವಿ, ಆದರೆ ಇವತ್ತು ಡಿಜಿಟಲ್ ಈಗ ಆಗಿರೋದ್ರಿಂದ ಜಾಲತಾಣಗಳಲ್ಲಿ ಸಾಕಷ್ಟು ಜನ ನಮ್ಮ ಕುಲಬಾಂಧವರಿದ್ದಾರೆ, ಮತ್ತು ಸಾಕಷ್ಟು ಉತ್ತಮ ಹುದ್ದೆಗಳಲ್ಲಿರ್ತಕ್ಕಂಥವ್ರು ಇದ್ದಾರೆ, ಮತ್ತು ಸಮಾಜದ ಮುಖಂಡರು ಇದ್ದಾರೆ. ಅವರಿಗೆಲ್ಲ ರೀಚ್ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಪ್ರೆಸ್ ಮೀಟ್ ಮುಖಾಂತರ ಹೇಳಬೇಕು ಅಂತೇಳಿ ಇವತ್ತು ಈ ಪ್ರೆಸ್ ಮೀಟನ್ನು ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಸಂಘಟನೆ ಮಾಡ್ತಾ ಇರೋದು ಯಾವುದೇ ಒಂದು ಬೇರೆ ಯಾವುದೋ ಕೆಟ್ಟ ಆಲೋಚನೆ ಇಟ್ಕೊಂಡಲ್ಲ. ಮತ್ತು ನಾವು ರಾಜಕೀಯನ ಹೊರತುಪಡಿಸಿ ಈ ಸಂಘಟನೆಯನ್ನು ಮಾಡಿದ್ವಿ. ರಾಜಕೀಯದಲ್ಲಿ ಪಕ್ಷಾತೀತವಾಗಿ ರಾಜಕೀಯ, ನಾನಿವತ್ತು ಒಂದು ಪಕ್ಷದ ಬಗ್ಗೆ ಸಪೋರ್ಟಿವ್ ಆಗಿರ್ಬೋದು, ಅಭಿಮಾನಿ ಆಗಿರ್ಬೋದು, ಇವರು ಬೇರೆ ಪಕ್ಷದವರಾಗಿರ್ಬೋದು. ಆದರೆ ಸಂಘಟನೆ ಒಳಗಡೆ ಬಂದಾಗ ಆ ಪಕ್ಷವನ್ನು ಮರೆತು ಫಸ್ಟು ನಮ್ಮ ಜಾತಿ, ಆಮೇಲೆ ಪಕ್ಷ ಅಥವಾ ಬೇರೆ ಏನಿರ್ಬೋದು, ಆ ಒಂದು ನಿಟ್ಟಿನಲ್ಲಿ ಈ ಸಂಘಟನೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು. ಜೊತೆಗೆ ನಮ್ಮ ಸಮಾಜದಲ್ಲಿ ಗ್ರಾಮೀಣ ಭಾಗದಲ್ಲಿ ತುಂಬ ಬಡವರಿದ್ದಾರೆ. ಆ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ, ಬುದ್ಧಿವಂತರಿದ್ದಾರೆ. ಅವರಿಗೆ ಉನ್ನತ ವಿದ್ಯಾಭ್ಯಾಸ ಮಾಡೋಕ್ಕೆ ಕೆಲವೊಂದು ಸವಲತ್ತುಗಳನ್ನು ಈ ಸಂಘಟನೆ ಮೂಲಕ ಒದಗಿಸಿಕೊಡ್ಬೇಕು. ಜೊತೆಗೆ ಆಪತ್ಕಾಲದಲ್ಲಿ ಅವರಿಗೆ
ಯಾವುದೇ ರೀತಿಯ ತೊಂದರೆ ಆದಾಗ ನಾವು ಈ ಸಂಘಟನೆ ಮುಖಾಂತರ ಅವರಿಗೆ ಸಹಕಾರ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಘಟನೆನ ಮೂಲ ಉದ್ದೇಶ. ಸೊ ಈ ರೀತಿಯಲ್ಲಿ ನಾವು ಒಂದು ಸಂಘಟನಾತ್ಮಕವಾಗಿ ಒಟ್ಟುಗೂಡಿ ಎಲ್ಲರೂ ಸಮಾನ ಮನಸ್ಕರಿದ್ದೀವಿ. ಯಾವುದೇ ಪಕ್ಷ ಭೇದ ಭಾವ ಮರೆತು ನಮ್ಮ ಸಮಾಜದ ಏಳಿಗೆಗಾಗಿ ನಾವು ಈ ಸಂಘಟನೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರೆಸ್ ಮೀಟನ್ನು ಮಾಡ್ತೀವಿ. ದೇವರ ಸಂಘ ಬಟ್ಟೆ ಮಾರಪ್ಪ, ಇದೇ ಮೊದಲನೇ ವರ್ಷದ ವಾರ್ಷಿಕೋತ್ಸವ. ಮೊದಲ ವಾರ್ಷಿಕ ಇದರಲ್ಲಿ ನಾವೊಂದು 4-6 ಜನ ಒಟ್ಟು ಮಾಡಿದಂಥ ಸಂಘ ಇದು. ಇವತ್ತು ಒಂದು ವರ್ಷದಲ್ಲಿ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. 1,500 ಜನ ನಮಗೆ ನಮ್ಮ ಸದಸ್ಯತ್ವ ತಗೊಳ್ತಾ ಇದ್ದಾರೆ. ಅವರಿಗೆ ಎಲ್ಲರಿಗೂ ಇದೇ ಥರ ಮುಂದೆ ತುಂಬ ಇದಾಗಿ ನಮ್ಮ ಒಂದು ಸಂಘಟನೆ ತುಂಬ ಬಲಿಷ್ಠವಾಗಲಿ ಅಂತ ನಾನು ಈ ಸಂಘದ ವತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ 9ನೇ ತಾರೀಕಿಗೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ.